ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ SVS ಗೀತಾ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ರಾಜವಿದ್ಯಾ ರಾಜಗುಹ್ಯ ಯೋಗದ 2ನೇ ಶ್ಲೋಕ, 4ನೇ ಶ್ಲೋಕ ಹಾಗೂ 10ರಿಂದ 14 ಈ ಶ್ಲೋಕಗಳನ್ನ ಮನನ ಮಾಡೋಣ. 2ನೇ ಶ್ಲೋಕ ಏನ್ ಹೇಳುತ್ತೆ ಅಂದ್ರೆ, ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಇದರ ಅರ್ಥ, ಈ ಜ್ಞಾನವು ವಿಜ್ಞಾನಗಳ ರಾಜ ಮತ್ತು ಎಲ್ಲ ರಹಸ್ಯಗಳಲ್ಲಿ ಅತ್ಯಂತ ಆಳವಾದದ್ದು. ಇದು ಶುದ್ಧ ಜ್ಞಾನವಾಗಿದೆ. ಈ ಜ್ಞಾನದ ಗ್ರಹಿಕೆಯಿಂದ ನೇರವಾಗಿ ಆತ್ಮ ಸಾಕ್ಷಾತ್ಕಾರವಾಗುತ್ತದೆ. ಇದು ನಿಜವಾದ ಧರ್ಮವಾಗಿದೆ, ಅಭ್ಯಾಸ ಮಾಡಲು ಸುಲಭವಾಗಿದೆ ಮತ್ತು ಇದರ ಪರಿಣಾಮ ಶಾಶ್ವತವಾಗಿದೆ. ಇದರ ಪದಶಃ ಅರ್ಥ, ರಾಜವಿದ್ಯಾ ವಿಜ್ಞಾನಗಳ ರಾಜ, ರಾಜಗುಹ್ಯಂ ಅತ್ಯಂತ ಆಳವಾದ ರಹಸ್ಯ, ಪವಿತ್ರಂ ಶುದ್ಧ, ಇದಂ ಈ, ಉತ್ತಮಂ ಅತ್ಯುತ್ತಮ, ಪ್ರತ್ಯಕ್ಷ ನೇರವಾಗಿ ಗ್ರಹಿಸಬಲ್ಲ, ಅವಗಮಂ ಪ್ರತ್ಯಕ್ಷವಾಗಿ ಸಾಕ್ಷಾತ್ಕಾರ, ಧರ್ಮಂ ಸದ್ಗುಣಿ, ಸುಖಂ ಸುಲಭ, ಕರ್ತುಂ ಅಭ್ಯಾಸ ಮಾಡಲು, ಅವ್ಯಯಂ ನಿತ್ಯ ಇರುವಂತಹದ್ದು. ಇದು ಪ್ರಶ್ನೆ ನೋಡೋಣ. ರತ್ನಾಜಿ, ನೀವೇ ಸ್ಟಾರ್ಟ್ ಮಾಡಿ ನೋಡೋಣ. ಪ್ರಶ್ನೆ ನೋಡಿದ್ರೆ ಫಸ್ಟ್. ಈ ಶ್ಲೋಕದಲ್ಲಿ ಆತ್ಮಜ್ಞಾನ ವಿಜ್ಞಾನವನ್ನು ಎಷ್ಟೆಲ್ಲ ವಿಧವಾಗಿ ಕೊಂಡಾಡಿದ್ದಾರೆ. ರತ್ನಾಜಿ. ಹಾ ಮ್ಯಾಮ್, ಕ್ವಶನ್ ತುಂಬಾ ಟ್ವಿಸ್ಟ್ ಆಗಿದೆ. ಏನಿಲ್ಲ, ಇದ್ರ ಸಮ್ಮರಿ ಹೇಳಿ ಅಷ್ಟೇ. ನಾನು ಇದು ಕ್ವಶನ್ ಫ್ರೇಮ್ ಮಾಡುವಾಗ ನಂಗೆ ಸುಮ್ನೆ ಈಸಿ ಆಗ್ಲಿ, ಎಲ್ಲ ಕವರ್ ಆಗ್ಲಿ ಅಂತ ಹಾಗೆ ಹಾಕ್ಬಿಟ್ಟಿರ್ತೀನಿ ಅಷ್ಟೇ. ಹಾ ಮ್ಯಾಮ್, ಈ ಜ್ಞಾನವು ವಿಜ್ಞಾನಗಳ ರಾಜ ಅಂತ ಏನಾದ್ರು ಹೇಳ್ಬೋದಾ? ಅದೇ, ಈ ಜ್ಞಾನ ಅನ್ನೋದಕ್ಕೆ ಫಸ್ಟ್ ಏನು ಅಂತ, ಯಾವ ಜ್ಞಾನ ಅದು? ಈ ಜ್ಞಾನ ಅನ್ನೋದಾದ್ರೆ ಆ ಆತ್ಮದ ಬಗ್ಗೆ ತಿಳ್ಕೊಳ್ಳೋದೇ ಇರ್ಬೋದು ಮ್ಯಾಮ್. ಈಗ ಇಷ್ಟ ದಿನ ಏನ್ ಅನ್ಕೊಂಡಿದ್ವಿ, ಎಲ್ರಲ್ಲೂ ಒಂದೊಂದು ಆತ್ಮ ಇದೆ ಅಂತ. ಬಟ್ ಈಗ ಗೊತ್ತಾಯ್ತು, ಭೂಮಿಗೆ ಸೂರ್ಯ ಚಂದ್ರ ಹೇಗೆ ಇಬ್ರು, ಭೂಮಿ ಒಂದು, ಹಾಗೆ ಆತ್ಮ ಕೂಡ ಒಂದೇ ಅಂತ. ಸೊ ಅದನ್ನ ತಿಳ್ಕೊಳ್ಳೋದೇ ಜ್ಞಾನ ಇರ್ಬೋದು ಮ್ಯಾಮ್. ಈ ದೇಹದ ಆಕಾರ ಅಥವಾ ಹೆಸರಲ್ಲಿ ನೀವು ಬೇರೆ, ವಯಸ್ಸಲ್ಲಿ ನೀವು ಬೇರೆ ಆದ್ರೂ ಆತ್ಮ ಒಂದೇ. ಪ್ರಾಣಿ ಆದ್ರೂ ಒಂದೇ, ಪಕ್ಷಿ ಆದ್ರೂ ಒಂದೇ, ನೀವಾದ್ರೂ ಒಂದೇ, ನಾನಾದ್ರೂ ಒಂದೇ. ಬಟ್ ಯಾವ ಜೀವ ಇರುವಂತ ಏನೇ ಆಗಿದ್ರು ಅದಕ್ಕಿರೋದು ಆತ್ಮ ಅಷ್ಟೇ ಅನ್ನೋದು ತಿಳ್ಕೊಳ್ಳೋದೇ ಒಂದ್ ದೊಡ್ಡ ಜ್ಞಾನ ಅಂತ ಅನ್ಕೊಂಡಿದೀನಿ. ಅದು ಈ ಜ್ಞಾನವು ಅಂತ ಅಂದ್ರೆ, ಈ ಜ್ಞಾನ ತಿಳ್ಕೊಬೇಕು ಅನ್ನೋದು ಈ ಇದ್ರದ ಉದ್ದೇಶ ಅಂತ ಅನ್ಕೊಂಡಿದ್ದೀನಿ ಈ ಕ್ವಶನ್ದು. ಮತ್ತೆ ಇಲ್ಲಿರೋ ಸ್ವಾರಸ್ಯದು ಅದ್ರ ಬಗ್ಗೆ ಹೇಳಿದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಪರ್ಫೆಕ್ಟ್ಲಿ ಕರೆಕ್ಟ್. ವಿಜ್ಞಾನ, ವಿಜ್ಞಾನ ಅಂತಂದ್ರೆ ಅದು ವಿಶಿಷ್ಟವಾದ ಜ್ಞಾನ. ಅಂದ್ರೆ ಇವಾಗ ಆತ್ಮಜ್ಞಾನ ಅದು ವಿಶಿಷ್ಟವಾಗಿ, ಜ್ಞಾನ ಅಂದ್ರೆ ಜನರಲೈಸ್ ಮಾಡಿದ ಹಾಗೆ ಎಲ್ಲ ಜ್ಞಾನವು, ಇವಾಗ ನೀವು ಪುಸ್ತಕ ಜ್ಞಾನನೂ ಆಗಬಹುದು, ಯಾರಾದ್ರೂ ಹೇಳಿದ್ರಿಂದ ನೀವು ಬರುವಂತಹ ಜ್ಞಾನ ಆಗ್ಬೋದು, ಎಲ್ಲ ಆಗ್ಬೋದು. ಇದು ವಿಶೇಷವಾದಂತಹ ಜ್ಞಾನ ಏನು, ಆತ್ಮಜ್ಞಾನ. ಅದನ್ನ ಇಲ್ಲಿ ಶ್ರೀಕೃಷ್ಣ ತಿಳಿಸ್ಕೊಟ್ಟಿರೋದಲ್ವಾ ನಮಗೆ. ಅದು ಇವಾಗ ವಿಜ್ಞಾನಗಳ ಇದು ರಾಜ ಅಂತ ಹೇಳ್ತಾ ಇದ್ದಾರೆ. ಅದೇ ರಾಜ ಅಂತ ಬಿಟ್ಟು ಯಾಕೆ ಹೇಳ್ತಾ ಇದ್ದಾರೆ ಅನ್ನೋದಕ್ಕೆ ನೀವು ಸ್ವಲ್ಪ ವಿಚಾರ ಮಾಡಿ.
ರಾಜ ಅಂತ ಯಾಕೆ ಹೇಳ್ತಿದ್ದಾರೆ ಅಂತ ಅಂದ್ರೆ ಅದೇ ಮ್ಯಾಮ್ ಇದು ನಾವು ಜ್ಞಾನ ಆ ತಿಳ್ಕೊಳ್ದೆ ಇದ್ರೆ ಸುಮ್ನೆ ಭೂಮಿಗೆ ಬರ್ತೀವಿ, ಏನೋ ಒಂದು ಇರತ್ತೆ ನಮ್ಮ ಇದು ಹೋಗೋವರೆಗೂ, ಮತ್ತೆ ಆತ್ಮ ದೇಹನ ತ್ಯಜಿಸೋವರೆಗೂ ಹಾಗೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆದ್ರೆ ಅದನ್ನ ತಿಳ್ಕೊಳ್ಳೋದು ಯಾವಾಗ ನಾವು ಅಂತ, ಅದನ್ನ ತಿಳ್ಕೊಬೇಕು ಅಂತ ಅಂದ್ರೆ ಈಗ ನೀವ್ ಹೇಳ್ದಂಗೆ ಗುರುಗಳ ಮೂಲಕನೋ ಅಥವಾ ಬುಕ್ಸ್ ಇಂದನೋ ಅಥವಾ ತಿಳಿದಿರೋರಿಂದನೋ ನಾವು ತಿಳ್ಕೊಳ್ಳೇಬೇಕಾಗತ್ತೆ. ಹಂಗಾಗಿ ಈ ಜ್ಞಾನ ಅನ್ನೋದು ರಾಜರಲ್ಲಿ ರಾಜ ಅಂತ ಅಂದ್ರೆ ತಿಳ್ಕೊಬೇಕಾದಂತ ಇದು ಅಂತ ಅಂದ್ರೆ ಅದೇ ನೀವ್ ಹೇಳ್ದಂಗೆ ತಿಳ್ಕೊಳ್ಳಿಲ್ಲ ನಾವು ಅಂತ ಅಂದ್ರೆ ನಾವು ಪಕ್ವತೆನೂ ಹೊಂದಕ್ಕಾಗಲ್ಲ. ಅಂದ್ರೆ ನಮ್ಮ ಬುದ್ಧಿ ಪಕ್ವತೆ ಆಗಲ್ದೇ ಇಲ್ಲ. ಸುಮ್ನೆ ಏನೋ ಬರ್ತೀವಿ, ನಮ್ ಕೆಲ್ಸ ಮುಗಿಸ್ತೀವಿ, ಹೋಗ್ತೀವಿ, ಇದೇ ಆಗೋಗ್ಬಿಡುತ್ತೆ. ಬಟ್ ತಿಳ್ಕೊಳ್ಳೇಬೇಕಲ್ವಾ ಒಂದಲ್ಲ ಒಂದಿನ ನಮ್ಗೆ ಮುಕ್ತಿ ಸಿಗ್ಬೇಕು ಅಂತ ಅಂದ್ರೆ. ಹಂಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಅಂದ್ರೆ ಎಲ್ರು ಇದೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದಾರೆ ಅಂತ ಅನ್ಕೋತೀನಿ. ಮತ್ತೆ ಮುಂದಕ್ಕೆ ಹೋಗಿ ರಹಸ್ಯಗಳಲ್ಲಿ ಅತ್ಯಂತ ಆಳವಾದದ್ದು ಗುಹ್ಯ ಪವಿತ್ರಮಿದಮುತ್ತಮ ರಾಜಗುಹ್ಯಂ. ಓಕೆ, ಅಶಾಶ್ವತ ಅಂತಂದ್ರೆ ಅದೇ ಈಗ ನಾವೊಂದ್ ಮನೆ ಗಳಿಸಿದೀವಿ ಅಥವಾ ಏನೋ ಒಂದ್ ಪದವಿ ಸಿಕ್ಕಿದೆ ಅಥವಾ ಏನೋ ನಮ್ಗ್ ದುಡ್ಡು ಸಿಕ್ಕಿದೆ ಅಂದ್ರೆ ಇದೆಲ್ಲ ಅಶಾಶ್ವತನೇ ಮ್ಯಾಮ್. ಇದು ಯಾವತ್ತಿದ್ರೂ ಸುಮ್ನೆ ಅವಾಗಿನ ಕ್ಷಣಿಕ ಸುಖ ಆಗಿರ್ಬೋದು, ಅಥವಾ ಈಗ ಸಿಕ್ಕಿದ್ದು ಅವಾಗ ಸ್ವಲ್ಪ ಹೊತ್ತು ನಮ್ಗೆ ಖುಷಿ ಕೊಡ್ಬೋದು, ಅಥವಾ ಅದರಿಂದ ಸ್ವಲ್ಪ ದಿನ ನಮ್ಗೆ ಖುಷಿ ಸಿಗ್ಬೋದು. ಆದ್ರೆ ಶಾಶ್ವತವಾದ ಒಂದು ನಮ್ಗೆ ಇದು ಗಳಿಸ್ಕೋಬೇಕು ನಾವು ಅಂತ ಅಂದ್ರೆ ಈ ಜ್ಞಾನದ ಕಡೆಗೆ ನಾವು ಹೋಗ್ಬೇಕು. ಶಾಶ್ವತವಾಗಿ ನಮ್ಗೆ ಏನೂ ಇಲ್ಲ, ಎಲ್ಲಾ ಜೀವಿಗಳಲ್ಲೂ ಪರಮಾತ್ಮ ಇದ್ದಾನೆ. ಅವ್ರ ಪ್ರತಿಯೊಂದು ಕೆಲಸದಲ್ಲಿ ಅವ್ರ ಅಂದ್ರೆ ಜೀವಿಸೋ ಪ್ರತಿಯೊಂದು ಕಣ ಕಣದಲ್ಲೂ ಪರಮಾತ್ಮ ಇದ್ದಾನೆ ಅಂತ ತಿಳ್ಕೊಬೇಕು. ಜೊತೆಗೆ ನಮ್ಮ ಆತ್ಮ ಕೂಡ ಪರಿಶುದ್ಧಿ ಆಗ್ಬೇಕು. ಮತ್ತೆ ನಾವು ದೇವರಲ್ಲಿ ಸೇರ್ಕೋಬೇಕು ಅಂತ ಅಂದ್ರೆ ನಾವು ಈ ಶಾಶ್ವತವಾದ ದಾರಿಯಲ್ಲೇ ಹೋಗ್ಬೇಕು ಹೊರತು ಅಶಾಶ್ವತವಾಗಿ ಈಗ ಪಡೆಯೋದಾದ್ರೆ ಆನೆನೇ ಸಿಗ್ಲಿ ಅಂತ. ಬೇರೆ ಪ್ರಾಣಿಗಳು ಯಾಕೆ, ನಾನು ಗಳಿಸೋದಾದ್ರೆ ಆನೆನೇ ಗಳಿಸ್ತೀನಿ. ಅಂದ್ರೆ ನನಗ್ ಸಿಗೋದಾದ್ರೆ ಶಾಶ್ವತವಾದಂತ ಇದೇ ಸಿಗ್ಲಿ, ಮುಕ್ತಿನೇ ಸಿಗ್ಲಿ ಅಥವಾ ಭಕ್ತಿನೇ ಸಿಗ್ಲಿ, ಏನೇ ಸಿಗ್ಲಿ ಅಥವಾ ದೇವರೇ ಸಿಗ್ಲಿ, ನಂಗೆ ಶಾಶ್ವತವಾಗಿರುವಂತದ್ ಬೇಕು. ಈಗ 10 ನಿಮಿಷ 5 ನಿಮಿಷ ಅಥವಾ ವರ್ಷಗಳ ಕಾಲ ನನಗೆ ಖುಷಿ ಕೊಡೋವಂಥದ್ ಬೇಡ ಅಂತ ಇದ್ರ ಅರ್ಥ ಇರ್ಬೋದು ಮ್ಯಾಮ್. ನಂಗೆ ಅದ್ ಸರಿಯಾಗಿ ಹೇಳಕ್ ಬರ್ತಾ ಇಲ್ಲ. ಇಲ್ಲ ಆದ್ರೂ ವಿಚಾರಗಳು ತುಂಬಾ ಚೆನ್ನಾಗಿ ನೀವು ವ್ಯಕ್ತಪಡಿಸ್ತೀರಾ. ಯಾಕಂದ್ರೆ ನೀವುಗಳು ಟೀಚರ್ಗಳಲ್ವಾ, ಸೊ ಬೇಗ ನೀವು ಆ ಕಾಂಪ್ರಿಹೆನ್ಷನ್ ಇದು ಕೆಪಾಸಿಟಿನೂ ಚೆನ್ನಾಗಿರುತ್ತೆ, ಮತ್ತೆ ಹೇಳಬೇಕಾದ್ರೂ ಆ ಫ್ಲೂಯೆನ್ಸಿ ಅದೆಲ್ಲನೂ ಚೆನ್ನಾಗೇ ಇರುತ್ತೆ. ಅದರಲ್ಲೇನಿಲ್ಲ, ಒಂದು ಸ್ವಲ್ಪ ವಿಚಾರಗಳು ಇನ್ನು ಹೊಸದಾಗಿರೋದ್ರಿಂದ ಏನು ಅಂತ ತಿಳ್ಕೊಳ್ಬೇಕಾಗಿರುತ್ತೆ ಅಷ್ಟೇ. ಈ ವಿಜ್ಞಾನಗಳ ರಾಜ ರಾಜ ಅಂತ ಯಾಕೆ ಅಂತಂದ್ರೆ, ಇವಾಗ ಯಾವುದಕ್ಕೆ ಆಗ್ಲಿ ರಾಜ ಅಂತಂದ್ರೆ ಮುಖ್ಯ ಅಧಿಕಾರಿ ಅಲ್ವಾ. ಹೌದು ಹಾಗೆ ಹೌದು ಎಲ್ಲಾ ಜ್ಞಾನಗಳಿಗೂ ರಾಜ ಯಾವುದು ಅಂತಂದ್ರೆ ಇದು ಆತ್ಮಜ್ಞಾನನೇ. ಎಲ್ಲ ವಿದ್ಯೆಗಳ ಎಲ್ಲ ರಾಜ. ಜ್ಞಾನಗಳಿಗಿಂತ ಸುಪೀರಿಯರ್ ಆಗಿರುವಂಥದ್ದು ಅದೇ ರಾಜ ಅಂತ ಅಂದ್ಬಿಟ್ಟು. ಎಲ್ಲ ಇವಾಗ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ನಾವು ನೋಡೋದ್ರೆ ರಾಜ ಅಂತ ರಾಜನ್ಗಿಂತ ಮೇಲ್ಮಟ್ಟದ್ದು ಯಾವುದೂ ಇಲ್ಲ, ಹಾಗೆ ಇದಕ್ಕಿಂತ ಮೇಲ್ಮಟ್ಟದ್ದು ಯಾವುದು ಇಲ್ಲ. ಇಲ್ಲ. ಅದಕ್ಕೋಸ್ಕರ ಇದು ರಾಜ. ಮತ್ತೆ ರಹಸ್ಯಗಳಲ್ಲಿ ಇದು ರಾಜಗುಹ್ಯಂ ಗುಹ್ಯ ಅಂತಂದ್ರೆ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ನೀವು ಈ ಆತ್ಮಜ್ಞಾನ ಅನ್ನೋದು ನಮಗೆ ಹೊರ ಪ್ರಪಂಚದಲ್ಲಿ ಸಿಗುತ್ತಾ? ಸಿಗಲ್ಲ. ಇಲ್ಲೂ ನಾವು ಒಳಮುಖವಾಗಿ ನಾವು ವಿಚಾರವನ್ನ ಮಾಡಬೇಕು. ಈ ಆಧ್ಯಾತ್ಮ ವಿಚಾರಗಳೆಲ್ಲವೂ ಸಹ ಈ ವ್ಯಕ್ತ ರೂಪದಲ್ಲಿ ಕಾಣುವಂತಹ ವಿಚಾರಗಳ ಒಂದು ವಿಷಯ ವಸ್ತುಗಳಿಂದ ನಾವು ಈ ಆತ್ಮ ವಿಚಾರವನ್ನ ತಿಳಿದುಕೊಳ್ಳೋಕೆ ಸಾಧ್ಯ ಇಲ್ಲ. ಅದರ ಹಿಂದೆ ಯಾವುದು ಅವ್ಯಕ್ತವಾಗಿದೆ, ಯಾವುದರಿಂದ ಇವೆಲ್ಲವೂ ಚೇತನಗೊಂಡಿದೆ ಅನ್ನುವುದನ್ನ ತಿಳಿದುಕೊಳ್ಳುವಂಥದ್ದು. ಆದ್ರಿಂದ ಇದು ಅಂತಹ ಒಂದು ಪರಮ ಶಕ್ತಿ, ಚೈತನ್ಯ ಶಕ್ತಿ ಏನಿದೆ ಅದನ್ನ ನಮ್ಮ ಇಂದ್ರಿಯಗಳಿಂದ ಗ್ರಹಿಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇದು ಗುಹ್ಯವಾಗಿದೆ.
ಆದ್ರೂ ನಮಗೆ ಈ ಶಾಸ್ತ್ರಗಳು ಹೇಳುತ್ತವೆ, ಗುರುಗಳು ಹೇಳ್ತಾರೆ ಅದನ್ನ ಹೇಗೆ ನಾವು ತಿಳ್ಕೊಳ್ಬಹುದು ಅಂತಂದ್ಬಿಟ್ಟು. ಆ ಶಾಸ್ತ್ರಗಳಲ್ಲಿ ಹೇಳಿರೋದು ಸತ್ಯವಾದಂತಹದ್ದು. ನಾವು ಉಪನಿಷತ್ತುಗಳು ನೇರವಾಗಿ ನಮಗೆ ಆ ಪರಬ್ರಹ್ಮನಿಂದಲೇ ಬಂದಿರುವಂತಹದ್ದು. ಈ ಋಷಿಮುನಿಗಳು ತಪಸ್ಸಿನಲ್ಲಿ ಇರಬೇಕಾದ್ರೆ ಅವರಿಗೆ ಸ್ಫುರಣೆಯಾಗಿರುವಂತಹದ್ದು. ಅದು ಯಾರ ಮನುಷ್ಯ ನಿರ್ಮಾಣ ಅಲ್ಲ. ಆದ್ರಿಂದ ಅದು ಸತ್ಯವನ್ನೇ ಹೇಳುತ್ತವೆ. ಈ ರಹಸ್ಯವಾದಂಥ ವಿಚಾರವನ್ನ ಅಲ್ಲಿ ಹೇಳಿರೋದ್ರಿಂದ ಅದನ್ನ ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ಅದನ್ನ ನಂಬ್ತೀವಿ. ಮತ್ತೆ ಹಾಗೆ ಸುಮ್ಮನೆ ನಂಬ್ಕೊಂಡಿರೋದಲ್ಲ, ನಾವು ವಿಚಾರಣೆಯನ್ನು ಮಾಡಿದಾಗ ಸತ್ಯ ಅಂತಂದ್ಬಿಟ್ಟು ಅನಿಸುತ್ತೆ. ಈಗ ಸಾಕಷ್ಟು ನೀವು ಎಲ್ಲನೂ ಹೇಳುವಾಗ, ವಿಚಾರಗಳನ್ನು ಹೇಳುವಾಗ ನಿಮಗೆ ಸುಮಾರಾಗಿ ಇವಾಗ ಗೊತ್ತಾಗಿದೆ ನಾನು ಅಂದ್ರೆ ಯಾರೋ ಅನ್ನೋದು, ನಾನು ಈ ದೇಹ ಮನಸ್ಸು ಬುದ್ಧಿ ಎಲ್ಲ ಅದಕ್ಕಿಂತ ಹೊರತಾದದ್ದು ಅಂತಂದ್ಬಿಟ್ಟು ಸ್ಪಷ್ಟತೆ ನಿಮ್ಮಲ್ಲಿ ಬಂದ್ಬಿಟ್ಟಿದೆ ಈಗಾಗಲೇ ಅಲ್ವಾ. ನೀವು ಹೇಳ್ತಾ ಇದ್ದೀರಾ ನಾನು ಅಂದ್ರೆ ಆತ್ಮ ಅಂತಂದ್ಬಿಟ್ಟು, ನಾನು ಅಂದ್ರೆ ದೇಹ ಅಲ್ಲ, ನಾನು ಮನಸ್ಸು ಅಲ್ಲ, ಬುದ್ಧಿ ಅಲ್ಲ ಅಂತಂದ್ಬಿಟ್ಟು. ಇವೆಲ್ಲವೂ ಅನಾತ್ಮಗಳು. ಈ ಅನಾತ್ಮಗಳಿಗೆಲ್ಲ ಹೇಗೆ ಚೈತನ್ಯ ಶಕ್ತಿ ಬರ್ತಾ ಇದೆ? ಈ ಆತ್ಮನಿಂದ ಅದು ಚೈತನ್ಯ ಶಕ್ತಿ, ಅದು ನಾನು ಅನ್ನೋದು. ಅಂತಹ ಒಂದು ರಹಸ್ಯವನ್ನ ತಿಳಿಸಿಕೊಳ್ಳುವಂತಹ ಇದು ಜ್ಞಾನ. ಮತ್ತೆ ಅತ್ಯಂತ ಆಳವಾಗಿದೆ ಅಂತ ಹೇಳಿದ್ರೆ, ಆಳವಾಗಿದೆ ಅಂತಂದ್ರೆ ಅದಕ್ಕಿಂತ ಇನ್ನು ನಾವು ಡಿಗ್ ಮಾಡೋಕ್ಕಾಗಲ್ಲ. ವಿಚಾರ ಮಾಡ್ತಾ 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 ಹೋದಾಗ ಅದೇ ಪರಮ ಪದ. ಈ ಆತ್ಮವೇ ಅದಕ್ಕಿಂತಲೂ ಮೇಲ್ಮಟ್ಟದ್ದು ಇಲ್ಲ. ನಾವು ವಿಚಾರಣೆಯನ್ನ ಎಲ್ಲ ಇದು ನಾನಲ್ಲ ಇದು ನಾನಲ್ಲ ಅಂತ ಹೊರತೆಗೀತಾ ಹೋದ್ರೆ ಕೊನೆಗೆ ಉಳಿಯುವುದು ಯಾವುದು? ಅದು ಆತ್ಮನೇ. ಅದಕ್ಕಿಂತ ಹೊರತಾಗಿ ಬೇರೆ ಯಾವುದೂ ಇಲ್ಲ. ಅದಕ್ಕೋಸ್ಕರ ಇದು ತುಂಬಾ ಆಳವಾದದ್ದು. ಮತ್ತೆ ಇದು ಶುದ್ಧ ಜ್ಞಾನ, ಅದು ಸುಲಭ, ಅದು ಹೇಳಿ. ಹರಿ ಓಂ ಉಷಾಜಿ. ಹರಿ ಓಂ ಮ್ಯಾಮ್. ರತ್ನಾಜಿ ಮುಂದುವರಿಸ್ತೀರಾ? ಹಾ ಮ್ಯಾಮ್, ಇನ್ನೊಂದ್ಸಲ ಕ್ವಶನ್ ಹಾಕಿ ಮ್ಯಾಮ್. ಈ ಶ್ಲೋಕದಲ್ಲಿ ಆತ್ಮಜ್ಞಾನ ವಿಜ್ಞಾನವನ್ನು ಎಷ್ಟೆಲ್ಲ ವಿಧವಾಗಿ ಕೊಂಡಾಡಿದ್ದಾರೆ ಅಂತ. ಕೊಂಡಾಡಿದ್ದಾರೆ. ಇದು ಆಲ್ಮೋಸ್ಟ್ ಕವರ್ ಆಗಿದೆ ಅನ್ಕೋತೀನಿ. ಅದೇ ಮ್ಯಾಮ್, ನೀವ್ ಅವಾಗ್ಲೇ ಹೇಳ್ದಂಗೆ ರಾಜ ಅಂತ ಅಂದ್ರೆ ಎಲ್ಲಾರ್ಗಿಂತಾನು ಉನ್ನತ ಸ್ಥಾನದಲ್ಲಿರೋರು. ಹಾಗಾಗಿ ಈ ಆತ್ಮದ ಬಗ್ಗೆ ತಿಳ್ಕೊಳ್ಳೋ ವಿಜ್ಞಾನ ಇದೆಯಲ್ಲ, ಅದು ಕೂಡ ಮೊದಲನೇ ಸ್ಥಾನದಲ್ಲಿದೆ ಅಂತ ಇದ್ರಲ್ಲಿ ಅಡಕವಾಗಿದೆ. ಅದು ಕೂಡ ತುಂಬಾ ಇಂಪಾರ್ಟೆಂಟ್, ಮತ್ತೆ ಅದು ಉನ್ನತ ಸ್ಥಾನದಲ್ಲಿದೆ, ಅದೆಲ್ಲರೂ ತಿಳ್ಕೊಳ್ಳೇಬೇಕಾದಂತ ವಿಷಯ ಅಂತ ಹೇಳಿದ್ದಾರೆ ಮ್ಯಾಮ್. ಶಾಶ್ವತವಾಗಿ ಏನು ಕೇಳಿದ್ರಲ್ಲ ಮ್ಯಾಮ್, ಸಾರಿ. ಇದು ಶುದ್ಧ ಜ್ಞಾನ ಅಂತ ಹೇಳ್ತಾರೆ. ಶುದ್ಧ ಅಂತಂದ್ರೆ ಏನು? ಏನು ಕಲಬೆರಕೆ ಏನು ಆಗದೆ ಇರೋಂತಹದ್ದು ಹೌದು ಅಲ್ವಾ? ಹೌದು ಮ್ಯಾಮ್. ಆಮೇಲೆ ಹೇಳ್ತಾರೆ ಈ ಜ್ಞಾನದ ಗ್ರಹಿಕೆಯಿಂದ ನೇರವಾಗಿ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ ಅಂತ. ಇದನ್ನ ಹೌದು ನೀವು ಹೌದು. ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಾ ಅದನ್ನ ಹೇಳಿ. ಆತ್ಮ ಸಾಕ್ಷಾತ್ಕಾರ ಆತ್ಮ ಹೇಗಾಗುತ್ತೆ ಅಂತ ಆ ಆತ್ಮಜ್ಞಾನ ಅದೇ ಈ ಮೇಲು ಕೀಳು ಅನ್ನೋದನ್ನ ಬಿಟ್ಟು ಗ್ರಹಿಸೋದ್ರಿಂದ. ಯಾಕೆಂದ್ರೆ ಇದು ಗ್ರಹಿಸುವಂತಹದ್ದೇ, ಸುಮ್ಮನೆ ನಾವು ಇಂದ್ರಿಯಗಳಿಂದ ನೋಡಿ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹೌದು ಹೌದು ಮ್ಯಾಮ್. ಅದೇ ಈ ಆತ್ಮ ಜ್ಞಾನ ತಿಳ್ಕೊಂಡ್ಮೇಲೆ ನಾವು ಶುದ್ಧ ಹೇಗಾಗ್ತೀವಿ ಅಂತ ಅಂದ್ರೆ ಈ ಮೇಲು ಕೀಳುಗಳನ್ನ ಬಿಡೋದು, ಭೇದ ಭಾವ ತೋರ್ದೇ ಇರೋದು. ಪ್ರತಿಯೊಂದು ಪ್ರಾಣಿ ಸಂಕುಲದಲ್ಲೂ ಇರೋದು ಒಂದೇ ಆತ್ಮ. ದೇಹ ಬೇರೆ ಇರ್ಬೋದು, ವರ್ತಿಸೋ ರೀತಿ ಬೇರೆ ಇರ್ಬೋದು ಅಷ್ಟೇ, ಆದ್ರೆ ಎಲ್ರೂ ಒಂದೇ ಅಂತ ನಾವ್ ಯಾವಾಗ ತಿಳ್ಕೊಂತೀವೋ ಅವಾಗ ನಾವು ಆತ್ಮ ಶುದ್ಧ ಆಗುತ್ತೆ ಅಂತ ಅನ್ಸುತ್ತೆ. ನಾವ್ ಯಾವ್ದಕ್ಕೂ ಅಂಟ್ಕೊಳ್ದೆ ಇರೋದು, ಈಗ ಸಂಸಾರಕ್ಕಾಗಿರ್ಬೋದು, ಹಣದ್ ವ್ಯಾಮೋಹಕ್ಕಾಗಿರ್ಬೋದು, ಬಾಂಧವ್ಯಗಳಿಗಾಗಿರ್ಬೋದು, ಈ ತರ ಯಾವ್ದಕ್ಕೂ ಅಂಟ್ಕೊಳ್ದೇನೆ ಇರೋದ್ರಿಂದ ಶಾಶ್ವತವ ಇದು ನಮ್ಗೆ ಶುದ್ಧವಾಗಿದೆ ಯಾವುದಕ್ಕೂ
ಸಿಗತ್ತೆ ಅಂಟಿಕೊಳ್ಳದೆ ಏನೋ. ಇರೋದ್ರಿಂದ ಶುದ್ಧವಾದಂತ ಅಲ್ಲ, ಜ್ಞಾನ ಈಗ ಇದೆ. ಅಂಟ್ಕೊಳ್ದೆ ಇರೋದಂತ ನಾನು ಫ್ಯಾಮಿಲಿ ಎಲ್ಲ ಬಿಟ್ಟು ಸನ್ಯಾಸತ್ವ ಸ್ವೀಕರಿಸಿದ ಇಲ್ಲ. ತಕ್ಷಣ ಆಗುತ್ತೆ ಅಂತಿಲ್ಲ. ಬಟ್ ಜೊತೆಲಿ ಇದ್ರೂ ಕೂಡ ಇದೆಲ್ಲ ಒಂದಲ್ಲ ಒಂದ್ ದಿವಸ ನಾನ್ ಬಿಟ್ಟು ಹೋಗೋ ಅಂತದ್ದು ಅಂತ ನನಗ್ ಗೊತ್ತಿದ್ರೆ, ಯಾವ್ದ್ರ ಮೇಲೂ ಅತಿಯಾದ ವ್ಯಾಮೋಹ ಇಟ್ಕೊಳ್ದೇನೆ ಇದ್ರೆ ಅದು ಕೂಡ ಒಂದು ಶುದ್ಧತೆ ಎಡೆಗೆ ನಾವು ನಡೆದಂಗೆನೆ ಮ್ಯಾಮ್. ಖಂಡಿತ. ಹಾ ಮ್ಯಾಮ್. ನಾನ್ ಎಲ್ಲೋ ಆಮೇಲೆ ಕುತ್ಕೊಂಡಿರ್ತೀನಿ ವೈರಾಗ್ಯ ಮನೇಲಿ. ಅಂತಂದ್ರೆ ಏನು ಬೇಡ, ಮಾಡೋದ್ ಬೇಡ ಅಂತ ಕೂತ್ಕೊಂಡ್ಬಿಡೋದಲ್ಲ. ಅದೇ ಇವಾಗ ಅದೇ. ಲಿಮಿಟೇಷನ್ಸ್ ಎಷ್ಟಿದೆ ಅನ್ನೋದನ್ನ ಕಂಡು ಹಿಡ್ಕೊಳ್ಳೋದು ಅಷ್ಟೇನೆ. ಎಲ್ಲ ಹೌದು ಹೌದು ಸಂಸಾರವನ್ನ ಇನ್ನೂ ಚೆನ್ನಾಗಿ ನಡೆಸ್ಬೇಕು ಅವಾಗ. ಹೌದು ಹೌದು. ಈ ಜ್ಞಾನ ಬಂದಷ್ಟು ಹೆಚ್ಚಿದಷ್ಟುನು ನಾವು ಸಂಬಂಧಗಳಲ್ಲಿ ಸಹ ಆ, ಚೆನ್ನಾಗಿ ವರ್ತಿಸ್ತೀವಿ. ನಮ್ಮ ಕೋಪ ತಾಪಗಳು ಎಲ್ಲ ಹೊರಟೋಗ್ಬಿಡುತ್ತೆ. ಅವಾಗ ನಾನ್ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ ಅಂತ ಆದಾಗ ನಮ್ಮನ್ನ ನಾವೇ ಬೈಕೊಳ್ತೀವ, ಇಲ್ಲ ನಮ್ಮ ಮೇಲೆ ನಾವೇನೆ ದೂಷಣೆ ಮಾಡ್ಕೊಳ್ತೀವ. ಇಲ್ಲ, ಹಾಗೆ ಪರರಲ್ಲಿ ಅವ್ರು ಯಾತಕ್ಕೆ ಹಾಗೆ ವರ್ತಿಸ್ತಾ ಇದ್ದಾರೆ ಅನ್ನೋದು ನಾನು ನೋಡ್ತೀವಿ. ಅವರು ಏನಿದ್ರು ಅವರ ಪ್ರಕೃತಿಯ ಒಂದು ಗುಣಗಳಿಂದ ಹಾಗೆ ವರ್ತಿಸ್ತಾ ಇದ್ದಾರೆ. ಇಲ್ಲ ಅಂತಂದ್ರೆ ಅವರು ಶುದ್ಧವಾದ ಆತ್ಮವೇ, ನಾನು ಆತ್ಮವೇ, ಅವರಿಗೆ ತಿಳುವಳಿಕೆ ಇಲ್ಲದೆ ಆ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತಂದ್ಬಿಟ್ಟು ನಾವು ಅರ್ಥ ಮಾಡಿಕೊಂಡು ಅವ್ರಿಗೆ ಹೇಗೆ ತಿಳಿ ಹೇಳಬಹುದು ಅನ್ನೋದರ ಕಡೆ ನಾವು ಹೋಗ್ತೀವಿ. ಕೆಲವರಿಗೆ ಹೇಳಕ್ಕೆ ಸಾಧ್ಯ ಇಲ್ಲ, ಎಲ್ರಿಗೂ ಆ ಒಂದು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದು ಸಹ ಗುಣಗಳಿಂದಲೇ. ಹಾಗೆ ಈ ಒಂದು ಜ್ಞಾನ ಆ ಒಂದು ಮನಸ್ಸನ್ನ ಆ ರೀತಿಯಲ್ಲಿ ಮುನ್ನಡೆಗೆ ತೆಗೆದುಕೊಂಡು ಹೋಗುತ್ತೆ. ಮತ್ತೆ ಈ ಜ್ಞಾನದ ಗ್ರಹಿಕೆಯಿಂದ ನೇರವಾಗಿ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ ಅಂತ ಹೇಳ್ತಾರೆ. ಹೇಗೆ ಇದು ಗ್ರಹಿಸ್ಕೊಂಡ ತಕ್ಷಣ ನೇರ ಆತ್ಮ ಸಾಕ್ಷಾತ್ಕಾರ ಹೇಗಾಗೋಗ್ಬಿಡುತ್ತೆ? ಇವಾಗ ತಿಳ್ಕೊಳ್ತಾ ಹೋಗ್ತಾ ಇದ್ದೀರಾ. ಇವಾಗ ನಾನು ಆತ್ಮ ಅಂತಂದ್ಬಿಟ್ಟು ತಿಳ್ಕೊಳ್ತೀರ. ನಾನು ಆತ್ಮ ಅಂತಂದ್ರೆ ನಾನು ಆತ್ಮ ಆಗೋಗ್ಬಿಟ್ಟೆ ತಾನೆ. ನೀವು ಆತ್ಮ ಅಂದ ತಕ್ಷಣ ನೀವು ದೇಹ ಮನಸ್ಸು ಬುದ್ಧಿ ಅಲ್ಲ, ನಾನು ಆತ್ಮ ಅಂತ ಗ್ರಹಿಸ್ಬಿಟ್ರಿ. ಗ್ರಹಿಸಿದ ತಕ್ಷಣ ನೀವು ಆತ್ಮನೇ ಆಗೋದ್ರಿ ಅಲ್ವಾ. ಆತ್ಮನೇ ಆಗ್ಬಿಡೋದೇ ಆತ್ಮ ಸಾಕ್ಷಾತ್ಕಾರ. ಇನ್ನೇನು ಅದೇನು ಕಣ್ಣಿಗೆ ಕಾಣಲ್ಲ ಅಥವಾ ನಮಗೆ ಪಂಚೇಂದ್ರಿಯಗಳಿಗೆ ಎಲ್ಲಾನು ವ್ಯಕ್ತವಾಗುವಂತಹದ್ದಲ್ಲ. ನಾನು ಯಾರು ಅಂತ ತಿಳ್ಕೊಳ್ಳೋದಷ್ಟೇ ಆತ್ಮ ಸಾಕ್ಷಾತ್ಕಾರ, ಅದಕ್ಕಿಂತ ಬೇರೆ ಏನಿಲ್ಲ. ಅದನ್ನ ಸತತವಾಗಿ ನಾವು ಹೇಳ್ಕೊಳ್ತಾ ಹೋಗ್ಬೇಕು. ಯಾಕೆಂದ್ರೆ ನಾವು ಈ ದೇಹಾತ್ಮ ಬುದ್ಧಿಯಲ್ಲೇನೆ ಜೀವನ ಮಾಡ್ತಾ ಇರೋದ್ರಿಂದ ನಾನು ದೇಹ ಮನಸ್ಸು ಬುದ್ಧಿ ಅನ್ನೋ ಒಂದು ನಾವು ಕೂತ್ಬಿಟ್ಟಿರುತ್ತೆ. ಇಲ್ಲ, ಇವಾಗ ಈ ವಿಷಯವನ್ನೆಲ್ಲ ತಿಳ್ಕೊಂಡ್ಮೇಲೆ ನಾನು ಆತ್ಮ, ಇದೆಲ್ಲ ದೇಹ ಮನಸ್ಸು ಬುದ್ಧಿ ಎಲ್ಲನೂ ಬದಲಾವಣೆ ಆಗುವಂತಹದ್ದು. ಇವೆಲ್ಲ ಉಪಾಧಿಗಳಷ್ಟೇನೆ, ಇವ ಶಾಶ್ವತವಾದಂತಹದ್ದಲ್ಲ. ಆದ್ರೆ ನಾನು ಶಾಶ್ವತವಾಗಿರುವಂತಹ ಆತ್ಮ ಅಂತ ತಿಳ್ಕೊಂಡ ತಕ್ಷಣ ನಾನು ಅದನ್ನ ನನ್ನ ಒಳ ಮನಸ್ಸಿಗೆ ಇಳಿಸ್ಕೊಳ್ತಾ ಹೋದಾಗ ಆತ್ಮನೇ ಆಗೋಗ್ತೀಯ, ಆತ್ಮ ಸಾಕ್ಷಾತ್ಕಾರ ಆಗುತ್ತೆ ಅಂತ ಇಲ್ಲಿ ಭರವಸೆಯನ್ನ ಪೂರ್ತಿಯಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇದು ನಿಜವಾದ ಧರ್ಮ ಆಗಿದೆ ಅಂತ ಹೇಳ್ತಾರೆ. ಈ ಆತ್ಮಜ್ಞಾನ ಅನ್ನೋದು ನಿಜವಾದ ಧರ್ಮ. ಧರ್ಮ ಅಂದ್ರೆ ಏನು? ಸಾಕಷ್ಟು ಬಾರಿ ನಾವು ಇದರ ವಿಚಾರಣೆಯನ್ನು ಸಹ ಮಾಡಿದ್ದೀವಿ. ಇವಾಗ ಬೆಂಕಿಯ ಧರ್ಮ ಏನು? ಅದು ಸುಡೋದು ಅದ್ರ ಗುಣ ಮ್ಯಾಮ್. ಅಂದ್ರೆ ಬೆಂಕಿ ಅಲ್ವಾ? ಅಂತ ಅಂದ್ರೆ ವಿಧವಾಗಿ ನಾವು ಬಳಸಿದ್ರು ಕೂಡ ಅಡಿಗೆ ಮಾಡಿದ್ರೆ ಅಡಿಗೆ ಆಗುತ್ತೆ, ಅಥವಾ ದೀಪ ಕಚ್ಚಿದ್ರೆ ದೀಪ ಹುರಿಯುತ್ತೆ. ಬಳಸೋ ರೀತಿ ಬೇರೆ ಇದ್ರು ಕೂಡ ಇದು ಸುಡೋದು ಅಷ್ಟೇ. ಅಲ್ವಾ? ಇವಾಗ ಸೂರ್ಯಂದೇನಪ್ಪ ಧರ್ಮ? ವಾಯ್ಸ್ ಬ್ರೇಕ್ ಆಯ್ತು ಮ್ಯಾಮ್. ಸೂರ್ಯನ ಧರ್ಮ ಏನು? ಸೂರ್ಯನ ಧರ್ಮ ನಾವು ಪಾಪ ದಿನ ಬೆಳಗ್ಗೆ ಎದ್ದು ಪೂಜೆ ಮಾಡದೇ ಇದ್ರು, ನಮಸ್ಕರಿಸದೇ ಇದ್ರು, ಯಾವ ಗ್ರಹಣ ಬಂದು ಬಡದ್ರುನು ಪಾಪ ನಾಳೆ ಬೆಳಗ್ಗೆ ಮೋಡ ಕವ್ದಿರ್ಬೋದು, ಆದ್ರೆ ಅದ್ರ ಪಾಡಿಗೆ ಅದು ಹುಟ್ಟೋ ಸಮಯಕ್ಕೆ ಹುಟ್ಟತ್ತೆ, ಮುಳುಗೋ ಸಮಯಕ್ಕೆ ಮುಳುಗತ್ತೆ ಮ್ಯಾಮ್. ಆದ್ರೂ ಬೆಳಕು ಕೊಡೋದೇ ಸೂರ್ಯನ ಕೆಲಸ, ಪ್ರಕ್ರಿಯೆ. ಅದ್ ಯಾರೇ ಬಂದು ಇದ್ರು ಏನ್ ಮಾಡಿದ್ರು ಅದು ಅಲ್ವಾ? ಹೋಗಲ್ಲ ಮ್ಯಾಮ್.
ಅದ್ರ ಕೆಲ್ಸ ಹ್ಮ್ ಅದು ಮಾಡ್ತಾನೇ ಇರ್ತಾನೆ ಸೂರ್ಯದೇವ. ಮತ್ತೆ ಈ ಪ್ರಕೃತಿಯಲ್ಲಿ ಎಲ್ಲ ಒಂದು ಗ್ರಹಗಳಾಗ್ಲಿ ನಕ್ಷತ್ರಗಳಾಗ್ಲಿ ಹೌದು ಮ್ಯಾಮ್. ಒಂದಕ್ಕೊಂದು ಆ, ಇದಾಗಲ್ಲ, ನಾವು ಹೊಡಿಯಲ್ಲ ಬಡಿಯಲ್ಲ. ಹೌದು ಆಮೇಲೆ ಹೌದು ಕ್ರಮಬದ್ಧವಾಗಿ ಒಂದು ನಿಯಮದ ಪ್ರಕಾರ ಅವು ನಡೆಯುತ್ತೆ ಅಲ್ವಾ. ಹೌದು ಅದು ಮ್ಯಾಮ್. ಅದೇ ಧರ್ಮಬದ್ಧವಾಗಿ ನಡೀತಾ ಇದೆ ಅಂತ ಬಿಟ್ಟು ಆಯ್ತಾ, ಹೌದು ಅದಕ್ಕೊಂದು ಮ್ಯಾಮ್. ಧರ್ಮ ಇದೆ. ಹಾಗೆ ಈಗ ಋತುಗಳು, ಕಾಲಮಾನ ಎಲ್ಲೂ ಅಷ್ಟೇ, ಅದು ಒಂದು ನಿಯಮ ಪ್ರಕಾರ ನಡೆಯುತ್ತೆ. ಇವಾಗ ವಸಂತ ಋತು ಬಂತು ಅಂತಂದ್ರೆ ಇನ್ ನೆಕ್ಸ್ಟ್ ಇಯರ್ ವಸಂತ ಋತು ಬಂದೇ ಬರುತ್ತೆ. ಎಲ್ಲ ಋತುಗಳು ಹೌದು ಬರುತ್ತೆ. ಖಂಡಿತ. ಮಳೆ ಬೆಳೆ ಎಲ್ಲವೂ ಸಹ ಒಂದು ನಿಯಮಬದ್ಧವಾಗಿ ನಡೀತಾ ಇದೆ. ಈ ಹೌದು ಹೌದು ಸಮಾಜದಲ್ಲಿ ಸರಿ, ತೆಗೆದುಕೊಳ್ಳಿ, ಸಮಾಜದಲ್ಲೂ ಅಷ್ಟೇ ವ್ಯವಸ್ಥೆಗಳು ಎಲ್ಲವೂ ಕ್ರಮಬದ್ಧವಾಗಿ ನಡೆಯುತ್ತೆ. ಅದು ಎಷ್ಟೇ ಹೋರಾಟಗಾರರು ಇರಬಹುದು, ಭಯೋತ್ಪಾದಕರು ಇರಬಹುದು, ಆದ್ರೆ ಅವ್ರನ್ನ ಹತ್ತಿಕ್ಕೋಕ್ಕೆ ಬೇರೆ ಇನ್ನೊಂದು ವ್ಯವಸ್ಥೆ ಇದ್ದೇ ಇರುತ್ತೆ. ಜ್ಞಾನವನ್ನು ಕೊಡುವ ಒಂದು ವ್ಯವಸ್ಥೆ ಇದ್ದೇ ಇರುತ್ತೆ. ಅದಕ್ಕೆಲ್ಲವೂ ಸಹ ಆಹಾರ ಎಲ್ಲವನ್ನು ಒದಗಿಸುವಂತಹ ವ್ಯವಸ್ಥೆ ಇರುತ್ತೆ. ಮತ್ತೆ ಸಹಾಯಕರು, ಹೀಗೆ ಅದು ಸಹ ಒಂದು ಸಮಾಜ ಅಂದ್ರೆ ಒಂದು ಧರ್ಮ ಬದ್ಧವಾಗಿ ಅದು ಸಹ ನಡೀತಾ ಇದೆ. ಅದು ಧರ್ಮ. ಆಮೇಲೆ ನಿಮ್ಮ ದೇಹದಲ್ಲೇ ತೆಗೆದುಕೊಳ್ಳಿ, ಒಂದು ಧರ್ಮ ಪ್ರಕಾರವಾಗಿ ಎಲ್ಲವೂ ನಡೀತಾ ಇದೆ. ನೀವೇನು ಊಟ ಮಾಡ್ಬಿಟ್ರಿ ಅಂತಂದ್ರೆ ಅದು ಜೀರ್ಣ ಆಗ್ಬೇಕಾದ್ರೆ ಅದಕ್ಕೆ ಎಷ್ಟು ಕೆಲಸ ಆಗ್ಬೇಕು. ಆಮೇಲೆ ನಿಮ್ಮ ನಿಯಂತ್ರಣದಲ್ಲಿದೆಯಾ ಉಸಿರಾಟ ಎಲ್ಲ, ಒಂದು ರಕ್ತ ಸಂಚಲನೆ, ಪ್ರತಿಯೊಂದು ಯಾವುದೇ ಆಗಲಿ ನಿಮ್ಮ ನಿಯಂತ್ರಣದಲ್ಲಿ ಏನೂ ಇಲ್ಲ. ಅದು ಕ್ರಮಬದ್ಧವಾಗಿ ಧರ್ಮಯುತವಾಗಿ ಅದು ನಡೀತಾನೆ ಇದೆ ಅಲ್ವಾ. ಅದು ಧರ್ಮ. ಧರ್ಮ ಅಂತಂದ್ರೆ ನಾನು ಹೋಗ್ಬಿಟ್ಟು ಎಲ್ಲೋ ಪೂಜೆ ಮಾಡಿಬಿಟ್ಟೆ ಅಥವಾ ಯಾರಿಗೋ ಏನೋ ಒಂದು ಚಾರಿಟಿ ಮಾಡಿಬಿಟ್ಟೆ, ಅದು ಧರ್ಮ ಅಲ್ಲ. ಅದು ಏನೋ ಸಹಾಯ ಮಾಡಿದೆ, ಅದಕ್ಕೋಸ್ಕರ ಪುಣ್ಯವನ್ನ ಗಳಿಸ್ದೆ, ಅವ್ರಿಗೆ ಒಳ್ಳೇದನ್ನು ಮಾಡೋದ್ರಿಂದ ನನಗೆ ಸಂತೋಷ ಆಯಿತು, ಅದಕ್ಕೋಸ್ಕರ ಯಾವುದು ಸಂತೋಷ ಕೊಡುತ್ತೋ ಅದು ಪುಣ್ಯವನ್ನು ಗಳಿಸಿದ ಹಾಗೆ ಆಯಿತು ಅಂತ. ಅದು ಧರ್ಮ ಅಲ್ಲ, ಇದು ಧರ್ಮ. ಇದನ್ನ ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಕೈಲಿ ಬದಲಾಯಿಸೋಕ್ಕಾಗತ್ತಾ? ಇಷ್ಟನ್ನು ಸಹ ನಾವು ವಿಚಾರ ಮಾಡಿದ್ವಿ. ಇದನ್ನ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲದೆ ಇರೋವಂಥದ್ದು. ಅದು ಅದರ ಪ್ರಕಾರವಾಗಿ ನಡೀತಾ ಇದೆ. ಇದೆಲ್ಲ ಧರ್ಮ ಏನು ಭಗವಂತನೇ ಮಾಡಿರುವಂತಹದ್ದು. ನಮ್ಮ ನಿಯಂತ್ರಣದಲ್ಲಿ ಇದು ಯಾವುದೂ ಇಲ್ಲ. ಮತ್ತೆ ಈ ಆತ್ಮಜ್ಞಾನ ಅನ್ನೋದು ಅಭ್ಯಾಸ ಮಾಡಲು ಸುಲಭವಾಗಿದೆ ಅಂತಾನೂ ಹೇಳ್ತಾ ಇದ್ದಾರೆ. ಇವಾಗ ನೀವು ಎಷ್ಟು ಸುಲಭವಾಗಿ ಸುಮಾರು ವಿಚಾರಗಳನ್ನ ತಿಳ್ಕೊಂಡಿದ್ದೀರಾ ತಾನೆ. ಮತ್ತೆ ಅದ್ರ ಪರಿಣಾಮನೂ ಶಾಶ್ವತವಾಗಿದೆ. ಒಂದು ಸರ್ತಿ ತಿಳ್ಕೊಂಡ್ರಿ ಅಂತಂದ್ರೆ ಆಯ್ತು, ಮುಗೀತು ಅಲ್ವಾ. ಇನ್ ರಿಪೀಟೆಡ್ ಆಗಿ ಏನಾದ್ರು ಹೇಳ್ಬೇಕಾ? ಇಲ್ಲ, ನೀವು ಆತ್ಮ ಅಂತ ಹೇಳ್ಬಿಟ್ರೆ ಆಯ್ತು, ಅಷ್ಟೇ ಅಲ್ವಾ. ಏನ್ ಹೇಳ್ತೀರಾ? ಹೌದು ಮ್ಯಾಮ್. ಮತ್ತೆ ಇನ್ನೇನಾದ್ರೂ ನೀವು ಹೇಳೋದಿದ್ಯಾ? ಇಲ್ಲ ಮ್ಯಾಮ್. ಮಾಲಾಜಿ, ಉಷಾಜಿ ಏನಾದ್ರು ಹೇಳ್ತೀರಾ, ಹಂಚ್ಕೊಳ್ತೀರಾ ನೀವು? ಮ್ಯಾಮ್ ನನ್ಗೇನಿದ್ರು ನಾವೆಲ್ಲ ಸೈನ್ಸ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಜ್ಞಾನವು ವಿಜ್ಞಾನಗಳ ರಾಜ ಅಂತ. ವಿಜ್ಞಾನ ಅಂತಂದ್ರೇನೆ ಹಿಸ್ಟ್ರಿ ಅಂತಂದ್ರೆ ಕಳೆದೋದ ಇದ್ರದ್ದು ಕಥೆಗಳು ಹೇಳ್ತೀವಿ, ಆಗಿ ಹೋಗಿರೋದು ಅಂತ ಅಂದ್ಬಿಟ್ಟು. ವಿಜ್ಞಾನ ಅನ್ನೋದು ಅದು ಯಾವ್ದನ್ನೇ ನಾವು ಒಂದನ್ನ ಹೇಳಿದೀವಿ ಅಂದ್ರೆ ಅದು ಪ್ರತಿಪಾದಿಸ್ಬೋದು ಅನುಭವಿಸಿರ್ಬೇಕು, ಅಲ್ವಾ. ಅದನ್ನ ಪ್ರೂವ್ ಆಗಿರ್ಬೇಕು. ಹಾ, ಯಾಕೆ, ಹೇಗೆ, ಯಾಕಾಯ್ತು, ಪ್ರತಿಯೊಂದನು ಅದು ಅಲ್ಲಿ ಇರ್ಬೇಕಿತ್ತು. ವಿಜ್ಞಾನ ನೀವು ಇವಾಗ ರಿಸರ್ಚ್ ಮಾಡಿ ಅದ್ರದ್ದು ಎಕ್ಸ್ಪೆರಿಮೆಂಟ್ ಮಾಡಿ ಅದು ಪ್ರೂವ್ ಆದ್ರೇನೆ ಅದು ಕರೆಕ್ಟ್ ಅಂತ ಹೇಳೋದು. ಇಲ್ಲಾಂದ್ರೆ ನಾವು ಅದನ್ನ ಒಪ್ಕೊಳ್ಳೋದೇ ಇಲ್ಲ. ಅದಕ್ಕೇನೆ ಜ್ಞಾನ ಅನ್ನೋದು, ಅದಕ್ಕೇನೆ ಜ್ಞಾನ ವಿಜ್ಞಾನಗಳ ರಾಜ ಅನ್ನೋದು ಅದೊಂದು ತುಂಬಾ ತಲೆಯಲ್ಲಿ ಓಡ್ತಾ ಇತ್ತು ನನಗೆ. ನಿಜ. ಇವಾಗ ಪ್ರೂವ್ ಮಾಡಿದ್ರು, ಇವಾಗ ಸೈಂಟಿಸ್ಟ್ ಹೇಳಿದ್ರು, ಆಯ್ತು. ಆದ್ರೆ ಎಷ್ಟೊಂದು
ಬದಲಾವಣೆಗಳು ಸಹ ಇದೆ ಅಲ್ವಾ. ಇವತ್ತೊಂದು ಹೇಳ್ತಾರೆ, ಇನ್ನು ಸ್ವಲ್ಪ ದಿನ ಆದಮೇಲೆ ಇಲ್ಲ ಅದಕ್ಕೆ ಇನ್ನೊಂದು ಬೇರೆ ಅಂತ ಬಿಟ್ಟು ಇನ್ನೊಂದು ನಾವು ಥಿಯರಿ ಕಂಡುಹಿಡಿದ್ವಿ, ಇನ್ನು ಬೇರೆ ಏನೋ ರಿಸರ್ಚ್ ಮಾಡಿದ್ವಿ, ಇದು ಹಿಂಗೆ ಈ ರಿಸರ್ಚ್ ಈ ಥರ ಹೇಳ್ತಾ ಇದೆ ಅಂತ ಅದರಲ್ಲಿ ಬದಲಾವಣೆ ಬರ್ಬೋದು. ಆದರೆ ಈ ಹೌದು. ಆತ್ಮಜ್ಞಾನದಲ್ಲಿ ಮಾತ್ರ ಬದಲಾವಣೆ ಅನ್ನೋದು ಇಲ್ಲ. ಹಾ. ನೀವು ಯಾರು ಅಂತ ಒಂದ್ಸತಿ ತಿಳ್ಕೊಂಡ ಮೇಲೆ ಅದರಲ್ಲಿ ಯಾವತ್ತು ಹೋಗದೆ ಇರುವಂತಹದ್ದು, ಅದು ಶಾಶ್ವತವಾಗಿ ಉಳಿಯುವಂತಹದ್ದು, ಸ್ಥಿರವಾಗಿ ಇರುವಂತಹದ್ದು ಅದೇ ಇದೆ. ಎಲ್ಲವೂ ಅದೇನೆ ಅಂತ ಒಂದ್ಸತಿ ತಿಳ್ಕೊಂಡ್ರೆ ಸಾಕು. ಪದೇ ಪದೇ ತಿಳ್ಕೊಳ್ಳುವ ಅಗತ್ಯ ಇಲ್ಲ, ಜ್ಞಾಪಿಸ್ಕೊಳ್ತಾ ಇರ್ಬೇಕಷ್ಟೆ. ಯಾಕೆಂದ್ರೆ ನಾವು ದೇಹಾತ್ಮ ಬುದ್ಧಿಯಲ್ಲಿ ಇರೋದ್ರಿಂದ ನಿಜ ಮ್ಯಾಮ್. ಜ್ಞಾನ ಒಂದ್ಸತಿ ಅಷ್ಟೆ. ಇನ್ನು ಬೇರೆ ಏನಾದ್ರು ಶೇರ್ ಮಾಡ್ಕೊಳ್ತೀರಾ ಮಾಲಾಜಿ? ನೀವೇನಾದ್ರು ಹೇಳ್ತೀರಾ? ಆ, ಇಲ್ಲ ಮ್ಯಾಮ್, ಎಲ್ಲ ಹೇಳಾಗಿದೆ ಅನ್ಸುತ್ತೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಹಾ ಮ್ಯಾಮ್. 4ನೇ ಶ್ಲೋಕ. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವ್ಯವಸ್ಥಿತಃ. ಅವ್ಯಕ್ತ ಮೂರ್ತಿಯಾದ ನನ್ನಿಂದ ಈ ಜಗತ್ತೆಲ್ಲವೂ ವ್ಯಾಪಿಸಲ್ಪಟ್ಟಿದೆ. ಎಲ್ಲ ಪ್ರಾಣಿಗಳು ನನ್ನಲ್ಲಿರುವು, ಆದರೆ ನಾನು ಅವುಗಳಲ್ಲಿ ಇಲ್ಲ ಅಂತ ಹೇಳ್ತಾರೆ. ಇದ್ರ ನೆಕ್ಸ್ಟ್ ಮಾಲಾಜಿ ಇದಕ್ಕೆ ಆನ್ಸರ್ ಮಾಡಿ. ಜೀವ ಮತ್ತು ಪರಮಾತ್ಮನ ಸಂಬಂಧವನ್ನು ಯಾವ ರೀತಿಯಲ್ಲಿ ತಿಳಿಸಿದ್ದಾರೆ? ಆಮೇಲೆ ಕರೆಕ್ಷನ್ ಮಾಡ್ತೀನಿ ಅದನ್ನ. ಮಾಲಾಜಿ ಸ್ಟಾರ್ಟ್ ಮಾಡ್ತೀರಾ? ಹಾ ಮ್ಯಾಮ್. ಈಗ ಅವ್ಯಕ್ತ ಮೂರ್ತಿಯಾದ ನನ್ನಿಂದ ಈ ಜಗತ್ತೆಲ್ಲವೂ ವ್ಯಾಪಿಸಲ್ಪಟ್ಟಿದೆ ಅಂದ್ರೆ ಅವನೇ ಎಲ್ಲಾ ಕಡೆ ಇದ್ದಾನೆ, ಎಲ್ಲಾ ಪ್ರಾಣಿಗಳಲ್ಲೂ ಅವನೇ ಇದ್ದಾನೆ, ಆದರೆ ನಾನು ಅವುಗಳಲ್ಲಿ ಇಲ್ಲ. ಸೊ ಅವನಿಂದ ಎಲ್ಲಾ ಪಶು ಪಕ್ಷಿ ಪ್ರಾಣಿ ನಾವು ಎಲ್ಲ ಅವನಿಂದ ಆಗಿರೋದು. ಆದರೆ ನಮಗೆ ಅದು ತಿಳಿದಿಲ್ಲ, ನಾವು ಅವನ ಒಂದು ಅಂಶ ಅನ್ನೋದು ನಮಗೆ ತಿಳಿದಿಲ್ಲ, ಅಥವಾ ದಿನನಿತ್ಯದಿದ್ರಲ್ಲಿ ನಾವು ಅದನ್ನ ಅರಿತುಕೊಂಡಿಲ್ಲ. ಇಲ್ಲಿ ನಾವು ಇದು ಶಬ್ದಗಳ ಬಳಕೆನೂ ಅಷ್ಟೇ. ನಾವು ಸ್ವಲ್ಪ ಈ ಆತ್ಮಜ್ಞಾನಕ್ಕೆ ಬಂದ್ಮೇಲೆ ಸ್ವಲ್ಪ ಹುಷಾರಾಗಿ ಪ್ರಯೋಗ ಮಾಡ್ಬೇಕಾಗತ್ತೆ. ಅಂಶ ಅಂತ ಅಂದ್ಬಿಟ್ಟು ಏನಾಗತ್ತೆ ಗೊತ್ತಾ? ಅಂಶ ಅಂದ್ರೆ ಒಂದು ಪಾರ್ಟ್ ಅಂತ ಆಯ್ತಲ್ವಾ? ಆ ಪಾರ್ಟ್ ಅದನ್ನ ತೆಗಿಬೋದು. ಅವಾಗ ಹಾಗೆ ತೆಗಿಯೋಕೆ ಸಾಧ್ಯ ಇಲ್ಲದೆ ಇರೋಂತಹದ್ದು ಈ ಆತ್ಮ ಅನ್ನೋದು. ಪರಮಾತ್ಮ ಅದರಿಂದ ಸಪರೇಟ್ ಮಾಡಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನೇ ಇರುವುದು, ಎಲ್ಲವೂ ಪರಮಾತ್ಮನೇ. ಅದಕ್ಕೋಸ್ಕರ ನೀವು ಪರಮಾತ್ಮ ಅಂತಾನೆ ಹೇಳುದು. ಅದರಿಂದ ನೀವು ಪರಮಾತ್ಮನೇ, ನೀವು ಬೇರೆ ಅಲ್ಲ, ಅದರ ಅಂಶ ಅಂತಂದ್ಬಿಟ್ಟು ನಾವು ಹೇಳಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಈ ಉಪನಿಷತ್ತುಗಳೆಲ್ಲ ಹೇಳೋದು. ಆತ್ಮ ಅನ್ನೋದು ಎಲ್ಲ ಪೂರ್ತಿಯಾಗಿ ವ್ಯಾಪ್ತಿಯಾಗಿರುವಂತಹದ್ದು ಒಂದೇನೆ. ಅದು ಆ ಅಂಶ ಅಂದ್ರೆ ತುಂಡು ತುಂಡಾಗಿ ಇರುವಂತಹದ್ದಲ್ಲ. ಇವಾಗ ನಾನು ಬೇರೆ ನೀವು ಬೇರೆ ಯಾತ ಕಾಣ್ತಾ ಇದೀವಿ ಅಂತಂದ್ರೆ, ಏನಿದ್ರು ಈ ದೇಹಗಳಿಂದ ಬೇರೆ ಬೇರೆ ಅಂತ ಕಾಣಿಸ್ತಾ ಇದೀವಿ, ಆದ್ರೆ ಎಲ್ಲವೂ ಒಂದೇ ಇರೋದು. ನಮ್ಗೆ ಕಣ್ಣು ಕಾಣಿಸ್ತಾ ಇಲ್ಲ. ನನ್ನ ದೇಹಕ್ಕೂ ನಿಮ್ಮ ದೇಹಕ್ಕೂ ನಡುವೆಗೆ ಇದೆಯಲ್ಲ, ಅದು ಕಣ್ಣಿಗೆ ಗೋಚರವಾಗದೆ ಇರೋದ್ರಿಂದ ಆತ್ಮನ ಇರುವಿಕೆ ಗೋಚರ ಆಗ್ತಾ ಇಲ್ಲ. ಅದಕ್ಕೆ ಇಲ್ಲೇನು ಇಲ್ಲ ಅಂತ ಬಿಟ್ಟು ನಾನ್ ಬೇರೆ ನೀವು ಬೇರೆ ಅಂತ. ಇದು ವ್ಯಕ್ತ ರೂಪ ಅಷ್ಟೆ. ನೀವು ನಾನು ವ್ಯಕ್ತ ರೂಪ.
ಇದು ಅವ್ಯಕ್ತವಾಗಿರುವಂತಹದ್ದು ಇಲ್ಲಿ ಇದ್ದೇ ಇದೆ, ಮಧ್ಯೆ ಇದೆ. ಇವಾಗ 5 ಬೆರಳಿನ ಮಧ್ಯೆ ಗ್ಯಾಪ್ ಅಲ್ಲಿ ಏನ್ ಅಂತೀವಿ, ಏನು ಇಲ್ಲ ಅಂತೀವಿ. ಏನು ಇಲ್ಲದೆ ಇರುವಂತದ್ದು ಇಲ್ವೇ ಇಲ್ಲ. ಆತ್ಮ ಎಲ್ಲ ಕಡೆನೂ ಇದೆ, ಇಲ್ಲಿ ವ್ಯಕ್ತ ರೂಪವಾಗಿದೆ ಅಷ್ಟೇ. ಹ್ಮ್ ಅದಕ್ಕೋಸ್ಕರ ಇದು ಅಂಶ ಅಂತಾನು ನಾವು ಹೇಳಕ್ಕಾಗಲ್ಲ. ಹಾಗೆ ಒಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡು ಹೋದ್ರೆ, ನೀವು ಬೇರೆ ಎಲ್ಲಾದ್ರೂ ಚರ್ಚೆಗಳಲ್ಲಿ ಎಲ್ಲಾನು ಭಾಗವಹಿಸಿದ್ರೆ ಒಂದು ಕಮಾಂಡ್ ಅನ್ನೋದು ಇರುತ್ತೆ, ತಿಳುವಳಿಕೆನೂ ಬರುತ್ತೆ. ಒಂದು ಭಗವದ್ಗೀತೆಯನ್ನ ಕಲ್ತಿದ್ದಕ್ಕೆ ಒಂದು ಸಾರ್ಥಕವೂ ಆಗುತ್ತೆ. ಹ್ಮ್ ಮುಂದುವರಿಸಿ. ಹ್ಮ್ ಬಟ್ ಇಲ್ಲಿ ಆದರೆ ಅವ್ರೆ ನಾನು ಅವುಗಳಲ್ಲಿ ಇಲ್ಲ ಅಂತ ಬಂದಿದೆ. ಅಂದ್ರೆ ಆ ಆ ಜೀವಿಗಳಿಗೆ ಆ ಅರಿವಿಲ್ಲ. ಅವರು ಅಂದ್ರೆ ಅವರು ದೇವ್ರದ ಆತ್ಮ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಅರಿವಿಲ್ಲ, ಆತ್ಮಜ್ಞಾನದ ಅರಿವಿಲ್ಲ ಅಂತ ಹೇಳ್ತಾ ಇದಾರ, ಗೊತ್ತಾಗ್ತಾ ಇಲ್ಲ ಇಲ್ಲ. ಇಲ್ಲ, ಇವರು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಜಗತ್ತೆಲ್ಲವೂ ವ್ಯಾಪಿಸಲ್ಪಟ್ಟಿದೆ ಅಂದ್ರೆ ಅವ್ಯಕ್ತ ಮೂರ್ತಿಯಾದ, ಅವ್ಯಕ್ತವಾಗಿದ್ದೀನಿ. ಇವಾಗ ನಾವೆಲ್ಲ ಮಾತಾಡಿದ್ವಲ್ಲ, ಕಾಣಿಸಲ್ಲ, ಅದಕ್ಕೋಸ್ಕರ ಅವ್ಯಕ್ತವಾಗಿದೆ ಹ್ಮ್ ಆತ್ಮ ಅನ್ನೋದು. ಅದು ಎಲ್ಲ ಕಡೆ ಜಗತ್ತೆಲ್ಲನೂ ವ್ಯಾಪಿಸಲ್ಪಟ್ಟಿದೆ, ಆದ್ರೆ ಇದೆ ಅದು. ಇಲ್ಲ ಅನ್ನಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಗೆ ನಾವು ಆಲೋಚನೆ ಮಾಡಿದಾಗ ಗೊತ್ತಾಗತ್ತೆ. ನಮ್ಗೆ ಈ ಕೈಯಲ್ಲಿ ಮುಟ್ಟಕ್ಕಾಗದೇ ಇರ್ಬೋದು, ಕಣ್ಣಲ್ಲಿ ನೋಡಕ್ಕಾಗದೇ ಇರಬಹುದು, ಆದ್ರೆ ಇದೆಯಪ್ಪ ಆ ಶಕ್ತಿ, ಆ ಚೈತನ್ಯ ಶಕ್ತಿ ಇಲ್ದಿದ್ರೆ ಏನು ಸಾಧ್ಯ ಇಲ್ಲ ಅನ್ನೋದಂತೂ ಎಲ್ರಿಗೂ ಗೊತ್ತಿರುವಂತೆ, ಎಲ್ರ ಗ್ರಹಿಕೆಗೂ ಇರುವಂತಹದ್ದೇ ತಾನೆ. ಹ್ಮ್ ನಾವ್ ಏನ್ ಪರಮಾತ್ಮ ಅಂತೀವೋ, ಏನು ದೇವ್ರು ಅಂತೀವೋ, ನಾವು ಅದು ಚೈತನ್ಯ ಶಕ್ತಿ. ದೇವ್ರು ಎಲ್ಲ ಕಡೆನೂ ಇದಾನಪ್ಪ ಅಂತೀವಿ, ಆದ್ರೆ ನಿಜವಾಗ್ಲೂ ಯೋಚನೆ ಮಾಡುವಾಗ ದೇವ್ರನ್ನ ಮೂರ್ತಿ ಅಂತ ಬಿಟ್ಟ ಹೇಳ್ತೀವಿ. ಹ್ಮ್ ಯಾಕೆಂದ್ರೆ ನನಗ್ ದೇಹ ಇದೆ, ಅದಕ್ಕೆ ದೇವ್ರಿಗೂ ಮೂರ್ತಿ ರೂಪ ಕೊಟ್ಬಿಟ್ಟಿದೀವಿ ಅಷ್ಟೇ. ಹ್ಮ್ ಆ ದೇವರನ್ನ ನಾವು ಮನುಷ್ಯರು ನಿರ್ಮಾಣ ಮಾಡಿರೋದು. ಅದ್ರ ಪರಮಾತ್ಮ ಅವ್ಯಕ್ತ ರೂಪವಾಗಿ ಇರುವಂತಹದ್ದು. ಪರಮಾತ್ಮನೇ ಈ ಎಲ್ಲ ಜಗತ್ತಾಗಿ ಕಾಣಿಸ್ಕೊಂಡಿರೋದು. ಅಲ್ಲಿ ಆ ಚೈತನ್ಯ ಶಕ್ತಿ ಅವ್ಯಕ್ತವಾಗಿ ಅದರಲ್ಲಿದೆ. ಮೇಲ್ಗಡೆ ನಾಮರೂಪಗಳಿಂದ ಕೂಡಿರುವಂತ ಜಗತ್ತು ನಮಗೆ ವ್ಯಕ್ತವಾಗಿ ಕಾಣಿಸ್ತಾ ಇದೆ. ವ್ಯಕ್ತ ಅಂತಂದ್ರೆ ಆ ಆತ್ಮವೇ ವ್ಯಕ್ತ ರೂಪದಲ್ಲಿ ಕಾಣಿಸ್ತಾ ಇರೋದು, ಬೇರೆ ಇನ್ಯಾವುದೂ ಇಲ್ಲ. ಅದಕ್ಕೆ ಎಲ್ಲವೂ ಸಹ, ಜಗತ್ತೆಲ್ಲವೂ ನನ್ನಲ್ಲೇ ಇದೆ, ಎಲ್ಲದರಲ್ಲೂ ನಾನು ವ್ಯಾಪಿಸ್ಕೊಂಡಿದ್ದೀನಿ, ನನ್ನ ಬಿಟ್ಟು ಬೇರೆ ಏನು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಎರಡನೇದು ಹೇಳ್ತಾರೆ, ಎಲ್ಲ ಪ್ರಾಣಿಗಳು ನನ್ನಲ್ಲಿರುವವು ಅಂದ್ರೆ ಪೂರ್ತಿಯಾಗಿ ಇವಾಗ ಒಂದೇ ಇರೋದು ಅಂತ ಹೇಳಿದಾಯ್ತಲ್ವಾ. ಇವಾಗ ಸಮುದ್ರದಲ್ಲಿ ಅಲೆ ಇರುತ್ತೆ, ನೊರೆ ಇರುತ್ತೆ, ಗುಳ್ಳೆ ಇರುತ್ತೆ, ಎಲ್ಲವೂ ಸಮುದ್ರದಲ್ಲೇ ಇರೋದು ತಾನೆ. ಆ ರೀತಿಯಲ್ಲಿ ಆದ್ರೆ ಈ ನೊರೆ, ಅಲೆ, ಗುಳ್ಳೆ ಏನಾಗುತ್ತೆ, ನಾನ್ ಬೇರೆ ಸಪ್ರೇಟ್ ಅಂತ ಅಂದ್ಬಿಟ್ಟು ಅನ್ಕೊಂಡು ನಾನೇ ಬೇರೆ ಅಂತ ಅನ್ಕೊಂಬಿಟ್ಟಿದೆ. ಅದಕ್ಕೆ ಸಮುದ್ರ ಕಾಣಿಸ್ತಾ ಇಲ್ಲ, ನೀರ್ ಕಾಣಿಸ್ತಾ ಇಲ್ಲ. ಅದನ್ನ ಯೋಚನೆ ಮಾಡಿ, ಒಂದು ಗುಳ್ಳೆ ಅಂತ ಇಟ್ಕೊಳ್ಳಿ, ನಾನು ನೀರಿಂದ ಮಾಡಲ್ಪಟ್ಟಿರೋದು ಅನ್ನೋದು ಗೊತ್ತಿಲ್ಲ, ಆದ್ರೆ ಗುರು ಹೇಳಿದಾಗ ಹೌದಾ ಇದೇ ನೀರು ಅಂತಂದ್ಬಿಟ್ಟು ಅದು ತಿಳ್ಕೊಳ್ಳುತ್ತೆ. ಆವಾಗ ಏನು, ಆ ನೀರೇ ಆ ರೀತಿಯಲ್ಲಿ ಸಮುದ್ರವಾಗಿರೋದಲ್ವಾ, ಎಲ್ಲ ಕೂಡಿ ಸಮುದ್ರವಾಗಿರುವಂತಹದ್ದು ಪೂರ್ತಿಯಾಗಿ ಆವರಿಸ್ಕೊಂಡಿರೋದು ಸಮುದ್ರ. ಅಲ್ಲಿ ವ್ಯಕ್ತವಾಗಿ ಮೇಲ್ಗಡೆ ಏನ್ ಕಾಣಿಸ್ತಾ ಇದೆ ನಿಮ್ಗೆ, ಅಲೆಗಳು ಕಾಣಿಸುತ್ತೆ, ನೊರೆ ಕಾಣಿಸುತ್ತೆ, ಗುಳ್ಳೆ ಕಾಣಿಸುತ್ತೆ, ಅದು ಪ್ರಪಂಚ. ಅದರಲ್ಲಿರೋದೇನು, ನೀರೇ ಅಲ್ವಾ, ನೀರೇ. ಹಾಗೆ ಎಲ್ಲದರಲ್ಲೂ ಪರಮಾತ್ಮ ಇರೋದು, ಪರಮಾತ್ಮ ಮಾತ್ರನೇ ಇರೋದು, ಬೇರೆ ಏನಿಲ್ಲ. ಗುಳ್ಳೆಯಾಗಿ, ನೊರೆಯಾಗಿ ನಾನ್ ಬೇರೆ ಅಂತ ಅನ್ಕೊಂಡು ತಪ್ಪು ಕಲ್ಪನೆಯನ್ನ ಮಾಡ್ಕೊಂಡು ನಾವು, ಅದು ಅಜ್ಞಾನ. ನಾನ್ ಬೇರೆ ಅಂತಂದ್ಬಿಟ್ಟು ಅನ್ಕೊಂಡಿರೋದು. ಪರಮಾತ್ಮನೇ ಅದಕ್ಕೆ ಅವಿದ್ಯೆ ಇರೋದು, ನಮ್ಮ ಬುದ್ಧಿಯಲ್ಲಿ ಆ ಅವಿದ್ಯೆ ಇರೋದು. ಅದಕ್ಕೋಸ್ಕರ ಈ ಜನ್ಮಗಳನ್ನ ತಳೆದು ಮತ್ತೆ 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 ಬಂದು ನಾನು ಇಷ್ಟಕ್ಕೆ ಸೀಮಿತ, ನಾನು ಈ ಎಲ್ಲ ಪೂರ್ಣ ಅಂತ ಅನ್ನೋದು ಮರ್ತು ಹೋಗ್ಬಿಟ್ಟಿರುತ್ತೆ. ಈ ತರ ಆತ್ಮಜ್ಞಾನ ಬಂದ್ಮೇಲೆ ಸಂಪೂರ್ಣವಾಗಿ ಈ ಜನನ ಮರಣ ಚಕ್ರದಿಂದ
ಹೊರಕ್ಕೆ ಬಂದು ಆ, ನಾನು ಆತ್ಮ ಅಂತ ಸಂಪೂರ್ಣವಾಗಿ ಆತ್ಮನೇ ಆಗೋಗ್ತಾನೆ. ಮತ್ತೆ ಜನನ ಮರಣ ಚಕ್ರ ಇರಲ್ಲ ಅಂತ ಎಲ್ಲ ಶಾಸ್ತ್ರಗಳು ಗುರುಗಳು ಎಲ್ಲ ಹೇಳೋದು. ಈ ಎರಡನೇ ಸಾಲಿಂದ ತಿಳ್ಕೊಳ್ಬೇಕು. ಆದ್ರೆ ನಾನು ಅವುಗಳಲ್ಲಿಲ್ಲ ಅಂತ ಹೇಳ್ತಾರೆ. ಇದು ಇದು ಹೇಗಪ್ಪ ಅರ್ಥ ಮಾಡ್ಕೊಳ್ಳೋದು? ಇವಾಗ ಸಮುದ್ರದ ಅಲೆನೊರೆ ಗುಳ್ಳೆ ಎಲ್ಲನೂ ನೀರಿನಿಂದ ಮಾಡಿದೆ. ಅದಕ್ಕೆ ಭಗವಂತ ಬಿಟ್ಟು ಬೇರೆ ಯಾವುದು ಇಲ್ಲ ಅಂತ ಅದರ ಒಂದು ಉದಾಹರಣೆಯಿಂದ ನಾವು ತಿಳ್ಕೊಳ್ಬಹುದಲ್ವಾ ಪೂರ್ತಿಯಾಗಿ. ಹ್ಮ್. ಮೂರ್ ಜನಕ್ಕೂ ಗೊತ್ತಾಯ್ತಲ್ವಾ ಅದರ ಒಂದು ಪಿಕ್ಚರ್ ನಿಮ್ಗೆ ಮೂಡಿ ಬಂದ್ರೆ ಪೂರ್ತಿ ಹೇಗಿದೆ ಅನ್ನೋದು ಗೊತ್ತಾಗತ್ತೆ ಅಲ್ವಾ? ಹಾ ಮ್ಯಾಮ್. ಇದೆ. ಅಂದ್ರೆ ಇಲ್ಲಿ ಹೇಳ್ತಾ ಇದಾರೆ ಈ ಪ್ರಾಣಿಗಳಲ್ಲಿ ನಾನಿಲ್ಲಪ್ಪ ಅಂತಂದ್ಬಿಟ್ಟು ಹೇಳ್ತಾ ಇದಾರೆ. ಅದು ಹೆಂಗ ಸಾಧ್ಯ ಅಂತಂದ್ಬಿಟ್ಟು ನಾವು ವಿಚಾರ ಮಾಡ್ಬೇಕು. ಇದೇನಾದ್ರು ಫ್ಲಾಶ್ ಆಗ್ತಾ ಇದೆಯಾ ಮಾಲಾಜಿ? ಇಲ್ಲ ಮ್ಯಾಮ್, ಕಷ್ಟ ಅನ್ನಿಸ್ತಾ ಇದೆ ಇದು ಅರ್ಥ ಆ, ಆಗಕ್ಕೆ. ಇದನ್ನ ಇದನ್ನ ಹೇಗೆ ತಿಳ್ಕೊಳ್ಬೇಕು ಅಂತಂದ್ರೆ ಈಗ ಮೇಲಿನ ಸಾಲು ಪೂರ್ತಿಯಾಗಿ ಸ್ಪಷ್ಟತೆ ಬಂತು. ಅಂದ್ರೆ ನಾನಿಲ್ಲ ಅಂತಂದ್ರೆ ಇವಾಗ ಹಗ್ಗ ಇದೆ, ಹಗ್ಗದ ಮೇಲೆ ಹಾವು ಕಾಣಿಸುತ್ತೆ. ಹ್ಮ್. ಹಾವು ಕಾಣಿಸ್ದಾಗ ಹಾವಿದೆ ಅಲ್ವಾ? ಹ್ಮ್. ಆದ್ರೆ ಹಗ್ಗ ಏನಾದ್ರೂ ಹಾವಿನಲ್ಲಿ ಇದೆಯಾ? ಇಲ್ಲ ತಾನೆ. ಹಾ. ಮೇಲೆ ಕಾಣಿಸ್ತಾ ಇದೆ ಅಷ್ಟೇ. ಮೊದ್ಲಿತ್ತ ಹಗ್ಗದಲ್ಲಿ ಹಾವು? ಇಲ್ಲ, ಮೊದ್ಲಿಲ್ಲ. ಈಗ ಕಾಣಿಸ್ತಾ ಇದೆ. ಆಮೇಲೆ ಟಾರ್ಚ್ ಬಿಟ್ಟು ನೋಡಿದ್ಮೇಲೆ ಏನಾದ್ರು ಕಾಣಿಸುತ್ತಾ? ಇಲ್ಲ ಹ್ಮ್. ತಾನೆ. ಆ ಹ್ಮ್. ರೀತಿಯಲ್ಲಿ ಪ್ರಪಂಚ ಅನ್ನೋದು ಬರೀ ತೋರಿಕೆ ಅಷ್ಟೇ. ಅದಕ್ಕೋಸ್ಕರ ಜಗತ್ತು ಮಿಥ್ಯ, ಬ್ರಹ್ಮ ಸತ್ಯ ಅಂತ ಹೇಳೋದು. ಬ್ರಹ್ಮ ಅನ್ನೋದು ಆ ಒಂದು ಅಧಿಷ್ಠಾನವಾಗಿರುವಂತ ಹಗ್ಗದ ರೀತಿಯಲ್ಲಿ ಈ ಒಂದು ಹಾವು ಹೇಗೆ ತೋರ್ಕೊಂಡಿದೆಯೋ ಆ ರೀತಿಯಲ್ಲಿ ಜಗತ್ತು ತೋರ್ಕೊಂಡಿರೋದು ಅಂತಂದ್ಬಿಟ್ಟು ಇದು ಜಗತ್ತು ಮಿಥ್ಯ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹ್ಮ್. ಈ ಒಂದು ಇದು ಅವ್ಯಕ್ತವಾಗಿರುವಂತಹದ್ದು. ಇಲ್ಲಿ ನಾಟಕದಲ್ಲಿ ಯಾವ ರೀತಿಯಲ್ಲಿ ಈ ಒಂದು ಜೀವಿಗಳು ಎಲ್ಲವೂ ಹೇಗೆ ನಾವು ತಿಳ್ಕೊಳ್ಬೇಕು ಅಂತಂದ್ರೆ ಈ ನಾಟಕದ ಬೆಳಕಿನಲ್ಲಿ, ನಾಟಕ ದೀಪದಲ್ಲಿ ನಾವು ತಿಳ್ಕೊಳ್ಬೋದು. ನಾಟಕ ಮಾಡ್ತಾ ಇರ್ತಾರೆ, ದೀಪ ಬೆಳಗ್ತಾ ಇರುತ್ತೆ. ಅದರಲ್ಲಿ ಏನು ರಾಮ ಬರ್ತಾನೆ, ಸೀತೆ ಬರ್ತಾಳೆ, ರಾವಣನು ಬರ್ತಾನೆ, ಅನೇಕ ಪಾತ್ರಗಳು ಬಂದು ಹೋಗ್ತಾ ಇರುತ್ತವೆ. ಅದಕ್ಕೆಲ್ಲವೂನು ಬೆಳಕು ಕೊಡುವುದು ಯಾವುದು? ಆ ನಾಟಕ ದೀಪ ತಾನೆ. ಆ ರೀತಿಯಲ್ಲಿ ಯಾವುದೇ ಬಂದ್ರೂ ಸಹ ಅವಕ್ಕೆಲ್ಲವೂ ಸಹ ಬೆಳಕನ್ನು ಕೊಡೋದಷ್ಟೇನೆ ಆತ್ಮ. ಅದು ಯಾವುದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಹೇಗೆ ಇವಾಗ ಹಾವಿನ ಹಗ್ಗದಲ್ಲಿ ಹಾವು ಕಾಣಿಸ್ಕೊಳ್ತೋ ಹಾಗೆ ಅಲ್ಲಿದೆ. ಅದಿದ್ರೆ ಮಾತ್ರವೇನೆ. ಇಲ್ಲೂ ಅಷ್ಟೇ, ಬೆಳಕಿದ್ರೆ ಮಾತ್ರವೇ ಇಲ್ಲಿ ಕಾಣಿಸೋದು. ಬೆಳಕಿಲ್ಲ ಅಂತಂದ್ರೆ ಏನು ಕಾಣಿಸಲ್ಲ. ನಾಟಕ ಕಾಣಿಸುತ್ತಾ? ಬೆಳಕಿಲ್ಲ ಅಂತಂದ್ರೆ ಕಾಣಿಸಲ್ಲ. ಅದಕ್ಕೆ ಎಲ್ಲವೂ ಏನು ಚೈತನ್ಯ ಬರೋದೇನು ಆ ಬೆಳಕಿಂದ. ಹಾಗೆ ಪರಮಾತ್ಮ ಇದ್ರೆ ಮಾತ್ರ ಈ ನಾಟಕ ರಂಗ ಅನ್ನೋದು ಕಾಣಿಸೋದು. ಪರಮಾತ್ಮ ಇಲ್ಲ ಅಂತಂದ್ರೆ ಈ ನಾಟಕ ರಂಗ ಕಾಣಿಸಲ್ಲ. ಈ ಯಾವುದು ಬಂದು ಹೋಗುತ್ತೋ ಅದನ್ನ ನಾವು ಮಿಥ್ಯ ಅಂತ ಹೇಳ್ತೀವಿ, ಅದನ್ನ ಮಾಯಾ ಅಂತ ಕರಿತೀವಿ. ಯಾವುದು ಸದಾ ಕಾಲವೂ ಅವ್ಯಕ್ತವಾಗಿ ಇದೆಯೋ, ಯಾವುದು ಬದಲಾವಣೆ ಆಗದೆ ಇರುವಂತದ್ದು, ಶಾಶ್ವತವಾಗಿರುವಂತಹದ್ದು ಯಾವ ಒಂದು ಚೈತನ್ಯ ಶಕ್ತಿ ಇದೆಯೋ ಅದೇ ಪರಮಾತ್ಮ. ನನ್ನಲ್ಲಿ ಇರುವಂತಹ ಒಂದು ಚೈತನ್ಯ ಶಕ್ತಿಗೆ ಆತ್ಮ ಅಂತ ಹೇಳ್ತೀವಿ. ಪೂರ್ತಿ ಸಂಪೂರ್ಣವಾಗಿ ಇರೋದಕ್ಕೆ ಪರಮಾತ್ಮ, ಈಶ್ವರ, ಪರಮಾತ್ಮ ಅಂತ ಹೇಳ್ತೀವಿ. ಇಲ್ಲಿ ಗೊತ್ತಾಯ್ತಾ? ಅದು ಹೇಗೆ ಅವುಗಳಲ್ಲಿ ನಾನಿಲ್ಲ ಅನ್ನೋದನ್ನ ಈ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಹಾವಿನಲ್ಲೇನು ಹಗ್ಗ ಇಲ್ಲ, ಬರೀ ತೋರ್ಕೊಂಡಿದೆ ಅಂತಂದ್ಬಿಟ್ಟು ಅಷ್ಟೇ. ಮ್ಯಾಮ್, ಹಂಗಂದ್ರೆ ಆತ್ಮದ ಅರಿವಲ್ಲಿ ಇಲ್ದೇ ಇರೋರ್ಗೆ, ಅಜ್ಞಾನಿಗಳಿಗೆ ಹಾಗನ್ಸುತ್ತೆ ಅಲ್ಲ? ಅಜ್ಞಾನಿಗಳಿಗೆ ಏನು ಆತ್ಮನ ಬಗ್ಗೆ ಏನೋ ಗೊತ್ತಾಗಲ್ಲ. ಗೊತ್ತಿಲ್ಲ.
ದೇಹ ಮನಸ್ಸು ಬುದ್ಧಿನೇ ನಾನು ಅಂತಂದ್ಬಿಟ್ಟು ನಾನು ತಿಳ್ಕೊಂಡಿರ್ತಾರೆ ಅಷ್ಟೇ. ಅನ್ಕೊಂತಾರೆ. ಆಮೇಲೆ ಅಷ್ಟೇ. Okay. ಈ ದೇಹ ಮನಸ್ಸು ಬುದ್ಧಿಗಳಿಗೆಲ್ಲ ಚೈತನ್ಯದಾಯಕವಾಗಿರುವಂಥದ್ದು, ಚೈತನ್ಯ ಬಂದಿರೋದು ಆತ್ಮನಿಂದಲೇ. ಆತ್ಮನೇ. ಆಮೇಲೆ ಪೂರ್ಣವಾಗಿ ನಾವು ತಿಳ್ಕೊಳ್ಬೇಕಾಗಿರೋದು ಈ ದೇಹವು ಆತ್ಮವೇ, ಮನಸ್ಸು ಆತ್ಮವೇ, ಬುದ್ಧಿಯು ಆತ್ಮವೇ. ಆದ್ರೆ ಇವು ಎಲ್ಲ ಏನ್ ಮಾಡಿದೆ ಅಂತಂದ್ರೆ ಉಪಕರಣಗಳಾಗಿ ನೇಯ್ಕೊಂಡಿದೆ. ಅದು ಹೇಗೆ ಅನ್ನೋದು 7ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ. ಹೀಗೆ ಪಂಚಭೂತಗಳು ಹೇಗೆ ಬಂದ್ವು, ಅವುಗಳು ಹೇಗೆ ಕೆಲಸ ಮಾಡುತ್ತವೆ ಅನ್ನೋದನ್ನೆಲ್ಲ ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿದೀವಿ ಅಲ್ವಾ. ಅವುಗಳು ಉಪಕರಣಗಳಾಗಿ ಕೆಲಸ ಮಾಡುತ್ತೆ. ಆದ್ರೆ ಆ ಒಂದು ಪಂಚಭೂತಗಳ ಆಗದೆ ಇರುವಂತಹ ಶುದ್ಧ ಆತ್ಮ ಇದೆಯಲ್ಲ, ಅದು ಚೈತನ್ಯ ಶಕ್ತಿ, ಅದು ಚೈತನ್ಯವನ್ನ ಕೊಡುವಂತಹದ್ದು. ಆ ಪಂಚಭೂತಗಳು ಸಹ ಆತ್ಮನಿಂದಲೇ ಆಗಿರುವಂತಹದ್ದು. ಆದ್ರೆ ಅದ್ರ ಯಾವಾಗ ಕಾರ್ಯ ಆಗೋಯ್ತೋ ಅದರ ಕೆಲಸ ಬೇರೆ ಆಗೋಯ್ತು. ಇವಾಗ ಮಣ್ಣಿನಿಂದಲೇ ಮಡಿಕೆ ಆಗಿರೋದು. ಮಡಿಕೆ ಆದ್ಮೇಲೆ ನಾವು ಆ ಮಣ್ಣನ್ನು ಮರ್ತು ಹೋಗ್ತೀವಿ, ಅದು ಯಾವ್ದ್ರಿಂದ ಆಗಿದೆ ಅಂತಂದ್ಬಿಟ್ಟು. ಮಡಿಕೆ ಏನಕ್ಕೆ ಉಪಯೋಗಿಸ್ತೀವಿ ನಾವು, ಅದು ಏನೇನು ಕೆಲಸ ಮಾಡುತ್ತೆ ಅದರ ಕಡೆ ಯೋಚನೆ ಮಾಡ್ತೀವಿ. ಆ ರೀತಿ ಇಲ್ಲ ಅಷ್ಟೆ. ಗೊತ್ತಾಯ್ತಲ್ವಾ? ಇನ್ ಯಾರದು ಏನಾದ್ರು ಶೇರ್ ಮಾಡ್ಕೊಳ್ತೀರಾ? ಇಲ್ಲ ಅಂತಂದ್ರೆ ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣವಾ? ಓ, 9:34 ಆಯ್ತು. ನನಗೆ ಬೇಗ ಬೇಗ ಮಾಡಕ್ಕೆ ಬರಲ್ಲ ಅಲ್ಲ. ಹಾಗಾದ್ರೆ ನಿಲ್ಲಿಸ್ಬಿಡೋಣವಾ? 2:50 ಆಗಿದ್ದು. ಪರವಾಗಿಲ್ಲ, ತುಂಬಾ ಸ್ಪೀಡಾಗಿ ಹೋದ್ರೆ ಅದೇನ್ ನನಗೆ ಬರ್ತಾ ಇಲ್ಲಪ್ಪ ಸ್ಪೀಡಾಗಿ ಮಾಡೋದಕ್ಕೆ. ಪರವಾಗಿಲ್ಲ, ಓಕೆ ಅಂತಂದ್ರೆ ಪರವಾಗಿಲ್ಲ ಮ್ಯಾಮ್, ನಮ್ಗಿದೆ ಚೆನ್ನಾಗಿದೆ. ಅಲ್ಲ, ಮ್ಯಾಮ್ಗೆ ಸ್ಪೀಡಾಗಿ ಹೋಗೋ ವಿದ್ಯಾರ್ಥಿಗಳು ಸಿಕ್ಕಿಲ್ಲ ಅಂತ. ಇಲ್ಲ, ಹಾಗಲ್ಲ. ಒಂಥರ ಹೇಳ್ದಿದ್ರೆ ನಂಗೆ ಸಮಾಧಾನ ಇರಲ್ಲ. ಸೊ ಹಾಗೆ ನೆಕ್ಸ್ಟ್ ವೀಕೆ ತಗೊಳ್ಳೋಣ, ನಾವು ಮುಂದುವರ್ಸೋಣ, ಪರವಾಗಿಲ್ಲ. ಇನ್ನು 10ರಿಂದ 14ರವರೆಗೂ 4 ಮಾಡ್ಬೇಡ. ಸ್ವಲ್ಪ ಸ್ವಲ್ಪ ಇಷ್ಟೊಂದು ವಿವರಣೆ ಏನಿರಲ್ಲ, 4 ಮಾಡ್ಬೋದು. ಸರಿ ಮ್ಯಾಮ್. ಆಗ್ಬೋದು. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.